ನಮಸ್ಕಾರ ವೀಕ್ಷಕರೇ, ಇಂದಿನ ವಿಶೇಷ ಕಾರ್ಯಕ್ರಮ ವಚನಾನುಭವಕ್ಕೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಇಂದು ನಮ್ಮೊಟ್ಟಿಗೆ ಇದ್ದಾರೆ ಡಿ ಶಬ್ರೀನಾ ಮಹಮ್ಮದ್ ಅಲಿ, ಶಿಕ್ಷಕರು ಮತ್ತು ಲೇಖಕರು, ಚಳ್ಳಕೆರೆ. ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್. 12ನೇ ಶತಮಾನದಲ್ಲಿ ಪ್ರಾರಂಭವಾದ ವಚನ ಸಾಹಿತ್ಯದಿಂದ ಆದ ಸಾಮಾಜಿಕ ಕ್ರಾಂತಿ ನಮಗೆಲ್ಲ ತಿಳಿದೇ ಇದೆ. ವಚನ ಸಾಹಿತ್ಯದಲ್ಲಿ 5 ಪಂಚಾಚಾರಗಳಿವೆ. ಅದರಲ್ಲಿ ಶಿವಾಚಾರವನ್ನ ಕುರಿತು ಅನುಭವ ನೀಡಲಿದ್ದಾರೆ. ಎಲ್ಲರಿಗೂ ಶರಣಾರ್ಥಿಗಳು. ಶರಣ ತತ್ವವನ್ನು ಅರಿಯುವಲ್ಲಿ ಶಿವಾಚಾರ ಬಹಳ ಪ್ರಮುಖವಾಗಿದೆ. ನಾವು ಲಿಂಗಾಚಾರ ಮತ್ತು ಶಿವಾಚಾರವನ್ನು ಅರ್ಥ ಮಾಡಿಕೊಂಡ್ರೆ ಉಳಿದಂತಹ 3 ಆಚಾರಗಳು ತನ್ನಿಂದ ತಾನೇ ಸುಗಮವಾಗಿ ನಮ್ಮಿಂದ ಮಾಡ್ಕೊಂಡು ಹೋಗ್ತವಂತ ಹೇಳ್ತಾ, ಹಾಗಾದರೆ ಶಿವಾಚಾರ ಅಂದರೆ ಏನು ಅನ್ನೋದನ್ನು ನೋಡೋಣ. ಶಿವಾಚಾರ ಅಂದರೆ ಇಡೀ ಜಗತ್ತಿಗೆ ಶಿವನೊಬ್ಬನೇ ದೇವ, ಅದು ನಿರಾಕಾರ ಶಿವನಿಗೆ. ಆ ಶಿವಭಕ್ತರಲ್ಲಿ ಕುಲ, ಗೋತ್ರ, ಜಾತಿ, ವರ್ಣಾಶ್ರಮ ನರಸದೆ ಅವರೊಕ್ಕುದ ಕೊಂಬುದೇ ಶಿವಾಚಾರವಾಗಿದೆ. ಜಗದ ಜೀವಿಗಳೆಲ್ಲ ಒಬ್ಬ ದೇವನ ಮಕ್ಕಳು. ಹಾಗಾಗಿ ಅವರಲ್ಲಿ ಕುಲ, ಗೋತ್ರ, ಜಾತಿ ಇವುಗಳ ಹೆಸರಲ್ಲಿ ಶ್ರೇಷ್ಠ ಕನಿಷ್ಠ ಅಂತ ಹೇಳದೆ ಅವೆಲ್ಲರನ್ನು ಸಮಾನವಾಗಿ ಕಾಣುವಂತಹ ಒಂದು ತತ್ವವನ್ನು, ಮಾನವರೆಲ್ಲರೂ ಒಂದೇ ಅನ್ನುವ ತತ್ವವನ್ನು ಇಡೀ ಭೂಮಿ ಮೇಲೆ ಏನು ಬಿತ್ತಲ್ಪಟ್ಟಿದೆಯೋ ಆ ಎಲ್ಲ ವಿಚಾರವೂ ಕೂಡ ಶಿವಾಚಾರ ಆಗಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಒಂದು ಶಿವಾಚಾರವನ್ನು ಕುರಿತು ಶರಣರು ಏನು ಹೇಳ್ತಾರೆ ಅಂದರೆ, ಅಲ್ಲಮ ಪ್ರಭುಗಳು ಹೇಳ್ತಾರೆ ಶಿವಾಚಾರವನ್ನು ಕುರಿತು, ನಿನ್ನಲ್ಲಿರುವಂತಹ ಕಾಮ ಕ್ರೋಧಗಳನ್ನೆಲ್ಲ ಲಿಂಗಕ್ಕರ್ಪಿತ ಮಾಡದೆ ಶಿವಾಚಾರ ನಿನ್ನಿಂದ ಸಾಧ್ಯವಾಗದು ಅಂತ ಹೇಳ್ತಾರೆ. ಅಂದರೆ ನನ್ನಲ್ಲಿರುವಂತಹ ಕಾಮ, ಕ್ರೋಧ, ದುರಾಸೆ, ಸ್ವಾರ್ಥ ಏನಿದಾವಲ್ಲ ಇವನ್ನೆಲ್ಲ ಕೂಡ ಬಿಟ್ಟಾಗ ಮಾತ್ರ ನಮ್ಮಿಂದ ಶಿವಾಚಾರ ಆಚರಣೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ಹಾಗೆಯೇ ಬಸವಣ್ಣನವ್ರು ಏನು ಹೇಳ್ತಾರೆ ಅಂದರೆ, ನಡೆ ನುಡಿ ಒಂದಾಗದ ಆಚಾರ ಶಿವಾಚಾರವಾಗದು ಅಂತ ಹೇಳ್ತಾರೆ. ನೋಡ್ರಿ, ಈ ಮಾತು ಎಷ್ಟು ಚೆನ್ನಾಗಿದೆ ಅಂದರೆ, ಶರಣರಲ್ಲಿ ಒಂದು ಇದು ವಿಶೇಷವಾದಂಥ ವ್ಯಕ್ತಿತ್ವ. ನಡೆ ನುಡಿ ಎರಡೂ ಕೂಡ ಒಂದೇ ಆಗಿದ್ದಾಗ ನಾವು ಯಾವುದೇ ರೀತಿಯ ಕಾರ್ಯವನ್ನು ಕೈಗೊಂಡ್ರೂ ಕೂಡ ಅದು ಅತ್ಯಂತ ಪರಿಣಾಮಕಾರಿಯಾಗಿ, ಅತ್ಯಂತ ನಾವೆಲ್ಲರೂ ಹೆಮ್ಮೆ ಪಡುವಂತಹ ಪರಿಣಾಮಕಾರಿಯಾದಂಥ ಯಶಸ್ಸು ಕಾಣಲಿಕ್ಕೆ ಸಾಧ್ಯ. ಅಂಥವರು ನಡೆ ನುಡಿ ಒಂದಾಗಿದ್ದೆ ಯಾರಿರ್ತಾರೋ ಅವರಿಂದ ಮಾತ್ರ ಶಿವಾಚಾರ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಬಸವಣ್ಣನವರು ಹೇಳ್ತಾರೆ. ಅಂದರೆ ಈ ಶಿವಾಚಾರವನ್ನು ಮಾಡಬೇಕು ಅಂದರೆ ನಾವು ಯಾವ ರೀತಿಯಲ್ಲಿ ಸಿದ್ಧರಾಗಿರ್ಬೇಕು ಅನ್ನೋದು ಬಹಳ ಮುಖ್ಯ. ಹಾಗಾದರೆ ಯಾಕೆ ಎಲ್ಲ ಕೂಡ ನಡೆ ನುಡಿ ಒಂದಾಗಿರ್ಬೇಕಂತ ಶಿವಾಚಾರ ಯಾಕೆ ಹೇಳುತ್ತೆ ಅಂದರೆ, ಶಿವಾಚಾರ ಸಮಾನತೆಯನ್ನು ಸಾರುತ್ತೆ. ಅಲ್ಲಿ ಯಾವುದೇ ರೀತಿಯ ನಾವು ಹೇಳೋದೊಂದು ಮಾಡೋದೊಂದು ಆದರೆ ಶರಣರಿಗೆ ಅದು ಯಾವತ್ತೂ ಕೂಡ ಅದನ್ನು ಅವರು ಒಪ್ಪಲಿಲ್ಲ. ಯಾಕೆ ಶಿವಾಚಾರ ಸಮಾನತೆ ಸಾರುತ್ತೆ ಅನ್ನೋದಕ್ಕೆ ಬಸವಣ್ಣನವರು ಹೇಳ್ತಾರೆ. ಅಂದರೆ ಮಾನವನ ಹುಟ್ಟಿನಲ್ಲಿ ಹೇಗೆ ಸಮಾನತೆ ಇದೆ ಅನ್ನೋದನ್ನ ಕುರಿತು ಅವರು ಹೇಳ್ತಾರೆ ಒಂದು ವಚನದಲ್ಲಿ, ಹೊಲೆಗಂಡಲ್ಲದೆ ಪಿಂಡದ ನೆಲೆಗಾಶ್ರಯವಿಲ್ಲ, ಜಲಬಿಂದುವಿನ ವ್ಯವಹಾರ ಒಂದೇ, ಆಸೆ ಆಮಿಷ ರೋಷ ಹರುಷ ವಿಷಯಾದಿಗಳೆಲ್ಲ ಒಂದೇ, ಏನ ನೋದಿ ಏನ ಕೇಳಿ ಏನು ಫಲ, ಕುಲಜನೆಂಬುದಕ್ಕಾವುದು ದೃಷ್ಟ, ಸಪ್ತಧಾತು ಸಮಂ ಪಿಂಡಂ ಸಮಯೋನಿ ಸಮುದ್ಭವಂ ಅಂತ ಹೇಳ್ತಾರೆ. ಅಂದರೆ ಈ ಒಂದು ವಚನವನ್ನು ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಮೆಲ್ಲರ ಹುಟ್ಟಿನಲ್ಲಿ ಹೇಗೆ ಸಮಾನತೆ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೋದು. ಏನು ಹೇಳ್ತಾರೆ ಅವರು, ಹೊಲೆಗಂಡಲ್ಲದೆ ಪಿಂಡದ ನೆಲೆಗಾಶ್ರಯವಿಲ್ಲ. ಅಂದರೆ ಒಬ್ಬ ತಾಯಿಯ ಋತುಸ್ರಾವ ನಿಂತಾಗ ಮಾತ್ರ ಅಲ್ಲಿ ಪಿಂಡಕ್ಕೆ ಆಶ್ರಯ ಸಿಗುತ್ತೆ ವಿನಃ ಎಲ್ಲರ ಹುಟ್ಟು ಕೂಡ ಹೀಗೆ ಆಗಿದೆ. ಒಂದು ಜೀವ ಉತ್ಪತ್ತಿ ಆಗಬೇಕಂದ್ರೆ ಆ ಒಂದು ತಾಯಿಯ ಋತುಸ್ರಾವ ನಿಲ್ಲಬೇಕು, ನಿಂತಾಗ ಮಾತ್ರ ಪಿಂಡಕ್ಕೆ ಆಶ್ರಯ ಸಿಗುತ್ತೆ ಅಂತ ಹೇಳ್ತಾರೆ. ಮುಂದುವರೆದು ಹೇಳ್ತಾರೆ ಅವರು, ಜಲಬಿಂದುವಿನ ವ್ಯವಹಾರ ಒಂದೇ. ಏನು ನಮ್ಮಲ್ಲಿರುವಂತಹ ಎಲ್ಲರಿಗೂ ಕೂಡ ಬಡವ ಬಲ್ಲಿದ, ಮೇಲು ಕೀಳು, ಹೆಣ್ಣು ಗಂಡು ಎಲ್ಲ ಭೇದಗಳಿಲ್ಲದೆ ಕೂಡ ಎಲ್ಲರಿಗೂ ಒಂದೇ ರೀತಿಯಾದಂತಹ ವ್ಯವಹಾರ ಇದೆ ಅಂತ ಹೇಳ್ತಾರೆ. ಮತ್ತು ಆಸೆ ಆಮಿಷ ರೋಷ ಹರುಷ ಅಂದರೆ ನೋಡ್ರಿ, ನಮ್ಮಲ್ಲಿರುವಂತಹ ಭಾವನೆಗಳು ಆಸೆ ಆಗಿರ್ಬೋದು, ಆಮಿಷ ರೋಷ ಹರುಷ, ನಿನಗೆ ಬೇಜಾರಾದಾಗ ನಿನಗೆ ಕಣ್ಣಲ್ಲಿ ನಿನಗೆ ಹೇಗೆ ನೀರು ಬರುತ್ತೋ ಅವ್ರಿಗೂ ಕೂಡ ಹಾಗೆ, ಎಲ್ಲರೂ ಕೂಡ ಹಾಗೆ ಬರುತ್ತೆ. ಖುಷಿಯಾದಾಗ ನಮಗೆ ನಗು ಬರುತ್ತೆ, ಅಂದರೆ ನಮಗೆ ಆನಂದ ಆಗುತ್ತೆ. ಎಲ್ಲರ ಭಾವನೆಗಳು ಕೂಡ ಒಂದೇ ಅಂತ ಹೇಳ್ತಾ ಅವ್ರು ಮುಂದುವರೆದು ಹೇಳ್ತಾರೆ, ಆಸೆ ಆಮಿಷ ರೋಷ ಹರುಷ ವಿಷಯಾದಿಗಳೆಲ್ಲ ಒಂದೇ, ಏನ ನೋದಿ ಏನ ಕೇಳಿ ಏನು ಫಲ. ನೋಡ್ರಿ, ಇದು ಬಹಳ ಮುಖ್ಯ. ನೀನೇ ದೊಡ್ಡ
ದೊಡ್ಡ ದೊಡ್ಡ ಗ್ರಂಥಗಳನ್ನೆಲ್ಲ ಓದಿ ನಾನು ಮಹಾನ್ ಪಂಡಿತ, ನಾನು ಮೇಧಾವಿ, ನಾನು ಜ್ಞಾನಿ ಅಂತ ಹೇಳ್ತಾ ಇದ್ರಲ್ಲ, ಇದು ನೀನು ಅದು ಹೆಂಗಪ್ಪ ಸಾಧ್ಯ? ನೀನು ಯಾಕಂದರೆ ನೀನು ಮನುಷ್ಯರಂತೆ ನೀನು ಕಾಣ್ತಾ ಇಲ್ಲ, ಮೃಗಗಳಂತೆ ಕಾಣ್ತಾ ಇದೆಯಾ. ಬಾಯಿಗೆ ಬಟ್ಲನ್ನು ಕಟ್ಕೊಳ್ಬೇಕು, ಕಸ್ಬರ್ಗೆ ಕಟ್ಕೊಂಡು ಹೋಗಬೇಕು ಅಂದರೆ ಮನುಷ್ಯರಂತೆ ಕಾಣ್ತಾ ಇಲ್ಲ. ನಿನ್ನ ಏನು ಜ್ಞಾನ ಪಡೆದು ನೀನು ಏನು ಪುಸ್ತಕಗಳನ್ನು ಓದಿ, ದೊಡ್ಡ ದೊಡ್ಡ ಗ್ರಂಥಗಳನ್ನು ಓದಿ ನೀನು ಏನು ಪ್ರಯೋಜನಪ್ಪ ಅಂತ ಬಸವಣ್ಣನವರು ಕೇಳ್ತಾ ಮುಂದುವರೆದು ಹೇಳ್ತಾರೆ, ಕುಲಜನೆಂಬುದಕ್ಕಾವುದು ದೃಷ್ಟ. ಈ ಸಾಲು ಬಹಳ ಮುಖ್ಯ. ಆಯಿತು, ನೀನು ಶ್ರೇಷ್ಠ, ನಾನು ಶ್ರೇಷ್ಠ ಅಂತ ಹೇಳ್ತೀಯಲ್ಲಪ್ಪ, ಹೇಗೆ, ಯಾವ ರೀತಿಯಲ್ಲಿ ನೀನು ಶ್ರೇಷ್ಠ? ನಮ್ಮೆಲ್ಲರ ಹುಟ್ಟಿನಲ್ಲೂ ಒಂದೇ ಸಮಾನತೆ ಇದೆ, ನಮ್ಮಲ್ಲಿರುವಂಥ ಭಾವನೆಗಳೆಲ್ಲ ಕೂಡ ಒಂದೇ ಆಗಿದೆ. ಅದಕ್ಕೆ ಮುಂದುವರೆದು ಹೇಳ್ತಾರೆ, ಸಪ್ತಧಾತು ಸಮಂ ಪಿಂಡಂ ಸಮಯೋನಿ ಸಮುದ್ಭವಂ ಅಂತ ಹೇಳ್ತಾರೆ. ಅಂದರೆ ಸಪ್ತಧಾತುಗಳು, ನಮ್ಮೆಲ್ಲರ ದೇಹ ಸಪ್ತಧಾತುಗಳಿಂದ ಆಗಿದೆ. ಯಾವ್ಯಾವ ಸಪ್ತಧಾತುಗಳು? ರಕ್ತ, ಮೂಳೆ ಮಜ್ಜೆ, ಸಂತಾನೋತ್ಪತ್ತಿ ದ್ರವ, ಈ ಎಲ್ಲ ಸಪ್ತಧಾತುಗಳಿಂದ ಎಲ್ಲರ ದೇಹ ಆಗಿದೆ. ನನ್ನ ದೇಹ ಅಷ್ಟೇ ಅಲ್ಲ, ನಿನ್ನ ದೇಹ ಅಷ್ಟೇ ಅಲ್ಲ, ಏನು ನೀನು ಕೀಳು ಅಂತ ಹೇಳ್ತಾ ಇದೆಯಲ್ಲ, ಅವರೆಲ್ಲರ ದೇಹವು ಕೂಡ, ನಮ್ಮೆಲ್ಲರ ದೇಹದಲ್ಲಿ ಇರುವ ಸಪ್ತಧಾತುಗಳು ಕೂಡ ಒಂದೇ ಅಂತ ಹೇಳ್ತಾ ಮುಂದಿನ ಸಾಲು ಬಹಳ ಮುಖ್ಯ. ಪಿಂಡಂ ಸಮಯೋನಿ ಸಮುದ್ಭವಂ ಅಂತ ಹೇಳ್ತಾರೆ. ಅಂದರೆ ನಮ್ಮೆಲ್ಲ ಪಿಂಡ ಯಾವುದರಿಂದ ಬಂದಿದೆ? ನಮ್ಮ ತಾಯಿಯ ಯೋನಿಯಿಂದಲೇ ಬಂದಿದೆ. ಕರ್ಣದಲ್ಲಿ ಜನಿಸಿದವರುಂಟೆ ಅಂತ ಕೇಳ್ತಾರೆ. ಎಷ್ಟು ಚೆನ್ನಾಗಿ ಕೇಳ್ತಾರೆ ಅಂದರೆ, ಬಸವಣ್ಣನವರು ಸಮಾನತೆಯ ಹರಿಕಾರರವರು. ಕರ್ಣದಲ್ಲಿ ಜನಿಸಿದವರುಂಟೇನಪ್ಪ, ಎಲ್ಲರೂ ಕೂಡ ಅವರವರ ತಾಯಿಯ ಯೋನಿಯಿಂದಲೇ ಬಂದಿದ್ದೀವಿ ಅಂದಾಗ ನಮ್ಮ ಹುಟ್ಟಿನಲ್ಲಿ ಸಮಾನತೆ ಇದೆ, ನಮ್ಮ ಒಂದು ಭಾವನೆಗಳಲ್ಲಿ ಸಮಾನತೆ ಇದೆ, ಎಲ್ಲ ರೀತಿಯ ನಮ್ಮ ಒಂದು ದೇಹದ ರಚನೆಯಲ್ಲೂ ಕೂಡ ಸಮಾನತೆ ಇದೆ. ಹಾಗಾಗಿ ನಾವೆಲ್ಲರೂ ಒಂದೇ ವಿನಃ ನೀನು ಶ್ರೇಷ್ಠ, ಅವ್ರು ಕನಿಷ್ಠ ಅಂತ ನೀನು ಹೇಗಪ್ಪ ಹೇಳ್ತೀಯ ಅಂತ ಬಸವಣ್ಣನವರು ಕೇಳ್ತಾ, ನಾವೆಲ್ಲರೂ ಕೂಡ ಒಂದೇ ಅನ್ನೋದನ್ನು ಇಡೀ ಜಗತ್ತಿಗೆ, ಏನು 12ನೇ ಶತಮಾನದ ಹಿಂದಿನ ಇತಿಹಾಸವನ್ನು ನಾವು ನೋಡಿದರೆ ಶೋಷಣೆಯಲ್ಲಿ ಮುಳುಗಿದ್ರು ಜನ. ಆ ಶೋಷಣೆಯಲ್ಲಿ ಇದ್ದಂಥವರು ಕೂಡ ಈ ವಚನವನ್ನು ಕೇಳಿ, ಅಬ್ಬಾ ನಾನು ಕೂಡ ಅವರಂತೆ ಮನುಷ್ಯ, ನಾನು ಕೀಳಲ್ಲ ಅಂತ ತನ್ನನ್ನು ತಾನು ಸಿದ್ಧಪಡಿಸ್ಕೊಂಡು ತನ್ನನ್ನು ತಾನು ಒಂದು ರೀತಿಯಲ್ಲಿ ಅವರ ಸರಿಸಾಟಿಯಾಗಿ ನಿಲ್ಲುವಂತಹ ಒಂದು ವ್ಯವಸ್ಥೆಗೆ ಒಂದು ಅವಕಾಶ ಮಾಡಿಕೊಡುತ್ತೆ ಈ ವಚನ. ಅಂದರೆ ಬಸವಣ್ಣನವರು ಎಲ್ಲರಿಗೂ ಕಗ್ಗತ್ತಲಲ್ಲಿ ಮುಳುಗಿದ್ರಲ್ಲ, ಅವ್ರನ್ನೆಲ್ಲ ಕೈ ಎತ್ತಿ ಹಿಡಿದು ಏನು ಅವರಿಗೆ ಬೆಳಕನ್ನು ಹರಿಸಿದರು ಇಂತಹ ವಚನಗಳನ್ನು ಹೇಳುವುದರ ಮೂಲಕ. ಅಂದರೆ ಶಿವಾಚಾರದ ಪ್ರಮುಖ ಅಂಶ ಮಾನವನ ಹುಟ್ಟಿನಲ್ಲಿ ಸಮಾನತೆ ಇದೆ ಅನ್ನೋದು ಎಲ್ಲ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಆಯಿತು, ಇಷ್ಟು ಮಾನವನ ಹುಟ್ಟಿನಲ್ಲಿ ಸಮಾನತೆ ಇದೆ. ಹಾಗಾದರೆ ಪ್ರಕೃತಿಯಲ್ಲಿ ಹೇಗೆ ಸಮಾನತೆ ಇದೆ ಅನ್ನೋದನ್ನು ಬಸವಣ್ಣನವರು ಮತ್ತೊಂದು ವಚನದಲ್ಲಿ ಹೇಳ್ತಾರೆ. ನೆಲವೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚ ಚಮನಕ್ಕೆ, ಕುಲವೊಂದೇ ತನ್ನ ತಾನರಿದವಂಗೆ ಅಂತ ಹೇಳ್ತಾರೆ. ಅಂದರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಈ ವಚನದಲ್ಲಿ. ಅಂದರೆ ನೆಲ ಅಪ್ಪ, ಈ ನೆಲ, ನೀನು ಆ ನೆಲದಲ್ಲಿ ಶೌಚಾಲಯವನ್ನಾದರೂ ಮಾಡ್ಕ ಅಥವಾ ದೇವಾಲಯವನ್ನಾದರೂ ಮಾಡ್ಕ, ಎಲ್ಲರಿಗೂ ಒಂದೇ ನೆಲ. ನೀನಲ್ಲಿ ಏನಕ್ಕೆ ಬಳಸ್ತೀಯ ಅನ್ನೋದ್ರ ಮೇಲೆ ಅದು ಅವಲಂಬಿತವಾಗುತ್ತೆ ವಿನಃ ಅದು ಕೀಳು ನೆಲ, ಇದು ಮೇಲು ನೆಲ ಅಂತ ಪ್ರಕೃತಿಯಲ್ಲಿ ಇಲ್ಲ ಅಂತ ಒಂದು ಸಮಾನತೆಯನ್ನು ಸಾರ್ತಾ ಮತ್ತೆ ಮುಂದುವರೆದು ಹೇಳ್ತಾರೆ. ಜಲವೊಂದೇ ಶೌಚ ಚಮನಕ್ಕೆ. ನೋಡ್ರಿ, ಇದು ಎಷ್ಟು ಅಂದರೆ, ಒಂದು ನೀರು, ಆ ನೀರನ್ನು ನೀನು ಪೂಜೆ ಮಾಡೋದಕ್ಕಾದರೂ ಬಳಸ್ಕೊ, ಅಥವಾ ನಿನ್ನನ್ನು ನೀನು ಸ್ವಚ್ಛ ಮಾಡೋದಕ್ಕಾದರೂ ಬಳಸ್ಕೊ. ಅಂದರೆ ಆ ನೀರು ನೀನು ಯಾವುದಕ್ಕೆ ಬಳಸ್ತೀಯೋ ಅದ್ರ ಮೇಲೆ ಅವಲಂಬಿತವಾಗಿದೆ ವಿನಃ ಅದರಲ್ಲೂ ಒಂದು ಏನು ಕೀಳು ಅಂತ ನೀನು ಹೇಳ್ತಿದ್ದೆಲ್ಲ, ಅವರಿಗೆ ಬೇರೆ ನೀರು, ನಿನಗೆ ಬೇರೆ ನೀರು ಅಂತ ಪ್ರಕೃತಿ ಮಾಡಿಲ್ಲ. ಎಲ್ಲರಿಗೂ ಕೂಡ ಒಂದೇ ಅನ್ನುವ ತತ್ವವನ್ನು ಬಸವಣ್ಣನವರು ಈ ವಚನದಲ್ಲಿ ಸಾರ್ತಾರೆ. ಇದೇ ತತ್ವವನ್ನು ಬೋಂತಾದೇವಿಯವರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ. ಎಷ್ಟು ಸೊಗಸಾಗಿ ಹೇಳ್ತಾರೆ ಅಂದರೆ, ಬಯಲು, ಊರೊಳಗೆ ಒಂದು ಬಯಲು, ಊರೊರಗೊಂದು ಬಯಲೊಂದುಂಟೆ, ಊರೊಳಗೆ ಬ್ರಾಹ್ಮಣ ಬಯಲು, ಊರವರೆಗೆ ಹೊಲೆ ಬಯಲೆಂದುಂಟೆ ಅಂತ ಕೇಳ್ತಾರೆ. ಅಂದರೆ ಈ ಬಯಲು ಎಲ್ಲಿ ನೋಡಿದರೂ ಕೂಡ ಒಂದೇ ಬಯಲು. ಅದಕ್ಕೆ ನೀನು ಆ ಜಾತಿಗೊಂದು ಬಯಲು, ಈ ಜಾತಿಗೊಂದು ಬಯಲು ಅನ್ನುವುದು ಪ್ರಕೃತಿಯಲ್ಲಿ ಇಲ್ಲ. ಇದೆಲ್ಲ ನೀವು ನಿಮ್ಮ ಸ್ವಾರ್ಥಕ್ಕಾಗಿ ಮಾಡ್ಕೊಂಡಿದ್ದೀರಾ ಅಂತ ಅಲ್ಲಿ ಇರುವಂತಹ ಜನರನ್ನು ಪ್ರಶ್ನಿಸ್ತಾ ಬಹಳ ಚೆನ್ನಾಗಿ ಬೋಂತಾದೇವಿಯವರು ವೈಚಾರಿಕ ಪ್ರಜ್ಞೆಯಿಂದ ಈ ಒಂದು ವಚನದಲ್ಲಿ ಹೇಳ್ತಾರೆ. ಅಂದರೆ ನಾವೇನು ಅರ್ಥ ಮಾಡ್ಕೊಳ್ಬೇಕು, ಶಿವಾಚಾರ ಏನು ಸಾರುತ್ತೆ ಅಂದರೆ ಮಾನವನ ಹುಟ್ಟಿನಲ್ಲಿ ಸಮಾನತೆ ಇದೆ ಮತ್ತು ಪ್ರಕೃತಿಯಲ್ಲೂ ಕೂಡ ಸಮಾನತೆ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಇನ್ನು ಒಂದು ಶಿವಾಚಾರದ ಒಂದು ಪ್ರಮುಖ ಅಂಶ ಏನು ಅಂದರೆ
ಎಲ್ಲರಲ್ಲೂ ಕೂಡ ಅರಿವಿದೆ, ಅರಿವಿನಲ್ಲಿ ಸಮಾನತೆ ಇದೆ. ಶಿವಾಚಾರ ಏನು ಹೇಳುತ್ತೆ ಅಂದರೆ, ಹೆಣ್ಣು ಗಂಡೆಂಬ ಭೇದವಿಲ್ಲದೆ, ಬಡವ ಬಲ್ಲಿದನೆಂಬ ಭೇದವಿಲ್ಲದೆ, ಮೇಲು ಕೀಳೆಂಬ ಭೇದವಿಲ್ಲದೆ ಎಲ್ಲರಲ್ಲೂ ಕೂಡ ಅರಿವು ಸುಪ್ತವಾಗಿ ಅಡಗಿದೆ. ಈ ಅರಿವನ್ನು ಅರಳಿಸಿಕೊಂಡು ಅದರ ಅನುಭೂತಿಯನ್ನು ಸವಿಯುವಂಥ ಅವಕಾಶ ಎಲ್ಲರಿಗೂ ಸಿಗಬೇಕು. ಎಲ್ಲರಲ್ಲೂ ಕೂಡ ಅರಿವು ಸುಪ್ತವಾಗಿ ಅಡಗಿದೆ ಅಂತ ಶಿವಾಚಾರ ಒತ್ತಿ ಹೇಳುತ್ತೆ. ಅದಕ್ಕೆ ಬಸವಣ್ಣನವರು ಎಲ್ಲ ರೀತಿಯಲ್ಲೂ ಯಾವುದೇ ರೀತಿಯ ಜಾತಿ ಭೇದ, ಲಿಂಗ ಭೇದ, ವರ್ಗ ಭೇದ, ವರ್ಣಭೇದ ಯಾವ ಭೇದಗಳನ್ನು ಮಾಡದೆ ಅವರು ಎಲ್ಲವನ್ನು ಕೂಡ ಎಲ್ಲರನ್ನು ಸಮಾನತೆಯಿಂದ ಕೊಂಡೊಯ್ದರು. ಈ ಶಿವಾಚಾರ ಅರಿವಿನಲ್ಲಿ ಹೇಗೆ ಸಮಾನತೆ ಇದೆ ಅನ್ನೋದನ್ನು 3 ಹಂತಗಳಲ್ಲಿ ಹೇಳುತ್ತೆ. ಒಂದು, ಲಿಂಗ ಸಮಾನತೆಯಲ್ಲಿ ಹೇಗೆ ಸಮಾನತೆ ಇದೆ. ಮೊದಲಿಗೆ ನಾವು ನೋಡೋದಾದರೆ, ಈಗ ಹೆಣ್ಣು ಗಂಡು ಎನ್ನುವುದು ಯಾವುದಕ್ಕೆ ಸಂಬಂಧಿಸಿದೆ? ನಮ್ಮ ದೇಹಕ್ಕೆ ಸಂಬಂಧಿಸಿದೆ ವಿನಃ ನಮ್ಮೊಳಗಿರುವ ಆತ್ಮಕ್ಕೆ ಸಂಬಂಧಿಸಿದೆಯೇ? ಇಲ್ಲ. ಅದಕ್ಕಾಗಿಯೇ ಜೇಡರ ದಾಸಿಮವರೇ ಒಂದು ವಚನ ಹೇಳ್ತಾರೆ, ಮೊಲೆ ಮೂಡಿ ಬಂದಡೆ ಹೆಣ್ಣೆಂಬರು, ಮೀಸೆ ಕಾಸಿ ಬಂದಡೆ ಗಂಡೆಂಬರು, ನಡುವೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ನಮ್ಮ ದೇಹ, ನಮಗೆ ಹೆಣ್ಣಿಗೆ ಏನು ಹೊರಗಿನ ದೇಹವನ್ನು ನೋಡಿ ಇವಳು ಹೆಣ್ಣು ಅಂತ ನೀವು ಹೇಳ್ಬೋದು, ಅಥವಾ ಮೀಸೆ ಗಡ್ಡ ಬಂದ ತಕ್ಷಣ ನೀವು ಗಂಡು ಅಂತ ಹೇಳ್ಬೋದು. ಆದರೆ ಅದರೊಳಗಿರುವ ಆತ್ಮಕ್ಕೆ ಇದು ಹೆಣ್ಣು ಗಂಡು ಅಂತ ನಿಮ್ಮಿಂದ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ಹಾಗಾಗಿ ಹೆಣ್ಣು ಗಂಡು ಎಂಬ ಭೇದವಿಲ್ಲದೆ ಎಲ್ಲರಲ್ಲೂ ಕೂಡ ಅರಿವು ಸುಪ್ತವಾಗಿ ಅಡಗಿದೆ ಅಂತ ಹೇಳ್ತಾ, ಅದಕ್ಕೆ ನಾವು ಬಸವಣ್ಣನವ್ರು ನೋಡ್ಬೋದು, ತಮ್ಮ 8ನೇ ವಯಸ್ಸಿನಲ್ಲಿ ತನ್ನ ಅಕ್ಕ ನಾಗಮ್ಮನಿಗೆ ಇಲ್ಲದಂಥ ಉಪನಯನ ನನಗೇಕೆ ಅಂತ ಹೇಳಿ ಪ್ರಶ್ನೆ ಮಾಡಿ ಅವರು ಮನೆಯಿಂದ ಹೊರಗೆ ಬರ್ತಾರೆ. ಅಂದರೆ ಶಿವಾಚಾರ ಆ ಹಂತದಲ್ಲಿಯೇ ಆಗಲೇ ಅವರಿಗೆ ಪ್ರಾರಂಭವಾಗಿದೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಬೋದು. ಅಂದರೆ ಇನ್ನೂ ಒಂದು ಅಮ್ಮಗೆ ಇದಕ್ಕೆ ಲಕ್ಕಮ್ಮ ಒಂದು ಮಾತು ಹೇಳ್ತಾಳೆ, ಅರಿವಿಗೆ ಅಂದರೆ ಕೂಟಕ್ಕೆ ಸತಿಪತಿ ಎಂಬ ನಾಮವಲ್ಲದೆ ಅರಿವಿಂಗೆ ಬೇರೊಂದೊಡಲುಂಟೆ ಅಂತ ಹೇಳ್ತಾರೆ. ಅಂದರೆ ಕೂಟ ಅಂದರೆ ದಾಂಪತ್ಯ. ಏನು ನಾನು ನೀನು ದಾಂಪತ್ಯ ಮಾಡೋದಕ್ಕೋಸ್ಕರ ಹೆಣ್ಣು ಗಂಡೆಂಬುದು ಬೇಕೇ ವಿನಃ ಏನು ನಮ್ಮಿಂದ ಒಂದೇನೋ ಮತ್ತೊಂದು ಜೀವ ಸೃಷ್ಟಿ ಆಗಬೇಕು, ಅದಕ್ಕಾಗಿ ಹೆಣ್ಣು ಗಂಡೆಂಬ ಒಂದು ನಾಮ ಬೇಕೇ ವಿನಃ ಅರಿವಿಂಗೆ ಬೇರೊಂದೊಡಲುಂಟೆ ಅಂದರೆ ಅರಿವಿಗೆ ಇದು ಹೆಣ್ಣಿಂದು, ಇದು ಮೇಲು, ಇದು ಬಡವ, ಇದು ಕೀಳು, ಇದು ಶ್ರೀಮಂತ ಅನ್ನೋದು ಇಲ್ಲ. ಎಲ್ಲರಲ್ಲೂ ಕೂಡ ಅರಿವು ಸುಪ್ತವಾಗಿ ಅಡಗಿದೆ ಅಂತ ಈ ಶಿವಾಚಾರ ಒತ್ತಿ ಹೇಳುತ್ತೆ. ಇದರಿಂದ ನಾವೇನು ಅರ್ಥ ಮಾಡ್ಕೊಳ್ಬೇಕು? 12ನೇ ಶತಮಾನದಲ್ಲಿ ಮೇಲ್ಜಾತಿ ಏನು ಮೇಲು ಕೀಳಂತ ಮಾಡ್ಕೊಂಡಿದ್ರು ಅವ್ರಿಗೆ ಮಾತ್ರ ಅರಿವಿದೆ, ಅವ್ರು ಮಾತ್ರ ಜ್ಞಾನಿಗಳು, ಅವ್ರು ಮಾತ್ರ ಪಂಡಿತರು ಅಂತ ಚೆನ್ನಾಗಿ ಜನರಲ್ಲಿ ಒಂದು ತುಂಬಿಟ್ಟಿದ್ರು, ಭ್ರಮೆಯನ್ನು ತುಂಬಿಟ್ಟಿದ್ರು. ಅದು ಅಲ್ಲ, ಅದು ತಪ್ಪು ಅನ್ನೋದನ್ನು ಶರಣ ತತ್ವದ ಶಿವಾಚಾರ ಸಾರಿ ಹೇಳುತ್ತೆ. ಇಷ್ಟು ಅಲ್ಲಿ ಹೆಣ್ಣು ಗಂಡೆಂಬ ಭೇದವಿಲ್ಲದೆ ಹೇಗೆ ಎಲ್ಲರಲ್ಲೂ ಸಮಾನತೆ ಇದೆ, ಅರಿವು ಅಡಗಿದೆ ಅನ್ನೋದನ್ನು ಈ ಒಂದು ವಚನಗಳಲ್ಲಿ ನೋಡಿದರೆ, ಮುಂದಿನದ್ದು ಬಹಳ ಮುಖ್ಯ, ಜಾತಿ. ಈ ಜಾತಿ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಶಿವಾಚಾರ ಏನು ಹೇಳುತ್ತೆ ಅಂದರೆ, ಜಾತಿ ಅನ್ನುವಂತಹದ್ದು ಮಾನವನ ಕಲ್ಪಿತವೇ ವಿನಃ ಶಿವನ ನಿರ್ಮಿತವಲ್ಲ. ಇದು ಬಹಳ ಮುಖ್ಯ. ಈ ಜಾತಿ ಅನ್ನೋದು ದೇವರು ಸೃಷ್ಟಿ ಮಾಡಿಲ್ಲ, ನಾವು ಮನುಷ್ಯರು ಮಾಡ್ಕೊಂಡಿದ್ದೀವಿ. ಯಾವುದಕ್ಕೆ? ಮೊದಲಿಗೆ ಏನೋ ಅವ್ರೇನೋ ಒಂದು ಗುಂಪು ಅನ್ನೋ ಕಾರಣಕ್ಕೆ ಏನೋ ಮಾಡ್ಕೊಳ್ತಾ ಬಂದಿದ್ದನ್ನು ಬರ್ತಾ 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 ಸ್ವಾರ್ಥಿಗಳು, ದುರಾಸೆ ತುಂಬಿಕೊಂಡಂಥವರು ಜಾತಿ ಅನ್ನೋಂಥ ಎಲ್ಲರನ್ನ ಬೇರೆ ಬೇರೆ ರೀತಿಯಲ್ಲಿ ಕೀಳಾಗಿ ಕಾಣ್ತಾ ಬಂದರು. ಹಾಗಾಗಿ ಶಿವಾಚಾರ ಸಾಲು ಹೇಳುತ್ತೆ ಅಂದರೆ, ಜಾತಿಗಳೆಲ್ಲವೂ ಮಾನವನ ಕಲ್ಪಿತವೇ ವಿನಃ ಶಿವನ ನಿರ್ಮಿತವಲ್ಲ ಅಂತ ಹೇಳುತ್ತೆ. ಅದಕ್ಕಾಗಿ ಬಸವಣ್ಣನವರು ಹೇಳಿದರು, ಕೊಲುವವನೇ ಮಾದಿಗ, ಹೊಲಸು ತಿನ್ನುವವನೇ ಹೊಲೆಯ, ಕುಲವೇನು ಆವದಿರ ಕುಲವೇನು, ಸಕಲ ಜೀವಿಗಳಿಗೆ ಲೇಸನು ಬಯಸುವ ಕೂಡಲ ಸಂಗನ ಶರಣರೇ ಕುಲಜರು ಅಂತ ಹೇಳಿದರು. ಅಂದರೆ ನೀವು ಹುಟ್ಟಿನಿಂದ ಬಂದಿದ್ದಲ್ಲ ಜಾತಿಗಳೆಲ್ಲವೂ ಕೂಡ. ಜಾತಿಗಳಿಲ್ವೇ ಇಲ್ಲ. ನಮ್ಮ ಶರಣರ ಪ್ರಕಾರ, ವಚನಕಾರರ ಪ್ರಕಾರ ಜಾತಿಗಳೇ ಇಲ್ಲ. ನೀನು ಹೊಲಸು ತಿನ್ನುವವನೇ ಹೊಲೆಯ. ಹೊಲಸು ಅಂದರೆ ಏನು? ಅಂದರೆ ನೀನು ಲಂಚ ಆಗಿರ್ಬೋದು, ಬೇರೆಯವರಿಗೆ ಸೇರಬೇಕಾಗಿದ್ದ ಹಣ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ವಸ್ತುಗಳಾಗಿರ್ಬೋದು, ಅವನ್ನೆಲ್ಲ ನೀನು ತಿಂತೀಯಲ್ಲ, ಅದು ಹೊಲಸಾಗುತ್ತೆ ಅಂತ ನೀನು ಹೊಲೆ ಹಾಕ್ತೀಯ. ಆವಾಗ ನೀನು ಕೀಳಾಗ್ತೀಯ. ಅಂದರೆ ನಿನ್ನ ನಡತೆಯಲ್ಲಿ ನೀನು ಕೀಳೋ ನೀನು ಮೇಲೋ ಅಂತ ನಾವು ನಿರ್ಧಾರ ಮಾಡ್ಬೋದೇ ವಿನಃ ನೀನು ಹುಟ್ಟಿನಿಂದ ಅವು ನಿರ್ಧರಿತ ಆಗಲ್ಲ ಅಂತ ಹೇಳ್ತಾರೆ. ಮತ್ತೆ ಮುಂದುವರೆದು ಹೇಳ್ತಾರೆ, ಕೊಲ್ಲುವವನೇ ಮಾದಿಗ ಅಂತ ಹೇಳ್ತಾರೆ. ಅಂದರೆ ಒಬ್ಬರ ಭಾವನೆಗಳ ನೀನು ಕೊಲ್ತೀಯಲ್ಲ, ನೀನು ಕೀಳು, ನೀನು ಕೆಲಸಕ್ಕೆ ಬರ್ದನು, ನೀನು ಆ ಜಾತಿಯನು, ಈ ಜಾತಿಯನಂತ ನೀನು ಕೊಲ್ತೀಯಲ್ಲ, ಅದು ಕೊಲೆ ಆಗುತ್ತೆ ವಿನಃ ಒಂದು ಚಾಕು ತಗೊಂಡೋಗಿ ಚುಚ್ಚಿದ್ರೇ ಕೊಲೆ ಅಲ್ಲ. ಒಬ್ಬರ ಭಾವನೆಗಳನ್ನು ನೀನು ಕೊಲ್ತೀಯಲ್ಲ, ನೀನು ಅವಾಗ
ಕೀಳಾಗ್ತೀಯ ಅಂತ ಬಸವಣ್ಣನವರು ಎಷ್ಟು ಚೆನ್ನಾಗಿ ಈ ವಚನದಲ್ಲಿ ಹೇಳ್ತಾರೆ. ಸಕಲ ಜೀವಿಗಳಿಗೆ ಲೇಸನ್ನು ಬಯಸುವ ಕೂಡಲ ಸಂಗನ ಶರಣರೇ ಕುಲಜರು ಅಂತ ಹೇಳ್ತಾರೆ. ಅಂದರೆ ನೋಡ್ರಿ, ಎಲ್ಲರನ್ನು ಕೂಡ ನೀನು ನಮ್ಮವನೇ ಅಂತ ಹೇಳೋದಿದೆಯಲ್ಲ, ಎಲ್ಲರನ್ನು ಕೂಡ ಸಮತೆಯಿಂದ ನೋಡುವಂಥ ಶರಣರೇ ಕುಲಜರು ಅಂತ ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾರೆ. ಅದಕ್ಕೆ ಮತ್ತೊಂದು ವಚನದಲ್ಲಿ ಹೇಳ್ತಾರೆ, ಅವರು ವೃತ್ತಿಯಲ್ಲೂ ಕೂಡ ಸಮಾನತೆ ಇದೆ ಅಂತ ಹೇಳ್ತಾರೆ. ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ವೇದವನ್ನು ಓದಿ ಹಾರುವನಾದ ಅಂತ ಹೇಳ್ತಾರೆ. ಅಂದರೆ ಕರ್ಣದಲ್ಲಿ ಜನಿಸಿದವರು ಉಂಟೆ ಅಂತ ಈ ವಚನದಲ್ಲೇ ಹೇಳ್ತಾರೆ ಅವರು. ಅಂದರೆ ನೀ ಕಾಸಿ ಕಮ್ಮಾರನಾದ, ಈ ವೃತ್ತಿಗಳಲ್ಲೂ ಕೂಡ ಸಮಾನತೆ ಇದೆ. ನಮ್ಮ ವೃತ್ತಿಗಳಂದ್ರೆ ಏನು? ನಮ್ಮ ಅವಶ್ಯಕತೆಗಳನ್ನು ಪೂರೈಸ್ತವೆ ಈ ವೃತ್ತಿಗಳು. ಅಂದರೆ ನಾ ಕಾಸಿ ಕಮ್ಮಾರನಾದ, ನೀನು ಕೂಡ ಕಬ್ಬಣ ಕಾಸಿ ಕಮ್ಮಾರಿಕೆ ಮಾಡಿದರೆ ನೀನು ಕಮ್ಮಾರಿಕೆ ಆಗ್ತೀಯ. ಅದು ಒಂದು ಜಾತಿ ಅಲ್ಲಪ್ಪ ಕಣ್ರಪ್ಪ, ಅದು ಒಂದು ವೃತ್ತಿ. ಬೀಸಿ ಮಡಿವಾಳನಾದ, ಏನನ್ನ ಬೀಸಿ ಮಡಿವಾಳನಾದ? ಬಟ್ಟೆಯನ್ನು ಬೀಸಿ ಮಡಿವಾಳನಾದ. ನಾವು ಕೂಡ ನಮ್ಮ ಮನೆಯಲ್ಲಿ ಮಡಿವಾಳರಾಗ್ತೀವಿ, ಪ್ರತಿನಿತ್ಯ ನಾವು ಮಡಿವಾಳರಾಗ್ತೀವಿ. ಅಂದರೆ ಎಲ್ಲ ವೃತ್ತಿಗಳು ಏನು ನಮ್ಮ ಅವಶ್ಯಕತೆಗಳನ್ನು ಪೂರೈಸ್ಕೊಳ್ಳೋಕ್ಕಾಗಿ ಕಂಡುಕೊಂಡಿದ್ದೀವಿ ವಿನಃ ಅವು ಒಂದು ಜಾತಿಗಳಲ್ಲ. ಆ ವೃತ್ತಿ ಆಧಾರದ ಮೇಲೆ ನೀನು ಅವನ ಕೀಳು ಇವನ ಮೇಲು ಅಂತ ಹೇಳ್ತೀಯಲ್ಲ, ಇದು ಬಹಳ ತಪ್ಪು ಕಣ್ರಪ್ಪ ಅಂತ ಬಸವಣ್ಣನವರು ಸಾರಿ ಹೇಳ್ತಾರೆ. ಅಂದರೆ ಇಲ್ಲಿ ನಾವೇನು ಅರ್ಥ ಮಾಡ್ಕೊಳ್ಬೇಕು? ಮಾನವನ ಹುಟ್ಟಿನಲ್ಲಿ ಸಮಾನತೆ ಇದೆ, ಒಂದು ಪ್ರಕೃತಿಯಲ್ಲಿ ಸಮಾನತೆ ಇದೆ, ಅರಿವಿನಲ್ಲಿ ಸಮಾನತೆ ಇದೆ, ಜಾತಿ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಇದು ಬಹಳ ಮುಖ್ಯ. ಇದೆಲ್ಲ ಮಾನವನ ಕಲ್ಪಿತ ವಿನಃ ದೇವನ ಕಲ್ಪಿತವಲ್ಲ ಅನ್ನೋದು ಶಿವಾಚಾರ ಒತ್ತಿ ಹೇಳುತ್ತೆ. ಇನ್ನು ಶಿವಾಚಾರದ ಒಂದು ವೈಶಿಷ್ಟ್ಯತೆ ಏನು ಅಂದರೆ, ಈಗ ಶಿವಭಕ್ತರಂತ ಎಲ್ಲರೂ ಒಂದಾಗಿದ್ದೀವಿ, ಅವ್ರ ಜೊತೆಗೆ ಬರೀ ಉಣ್ಣೋದು ತಿಂದರೆ ನಾವೆಲ್ಲ ಒಂದೇ ಅಂತ ಅನ್ನೋದಲ್ಲ. ಏನು ಹೇಳುತ್ತೆ ಶಿವಾಚಾರ ಅಂದರೆ, ಅವರೊಟ್ಟಿಗೆ ಉಣ್ಣೋದು ತಿನ್ನೋದಷ್ಟೇ ಅಲ್ಲ, ಕೊಟ್ಟುಕೊಳ್ಳುವ ವ್ಯವಹಾರ ಮಾಡುವುದು ಕೂಡ ಬಹಳ ಮುಖ್ಯ. ಅದು ಮಾಡೋದೇ ಶಿವಾಚಾರದ ಒಂದು ವೈಶಿಷ್ಟ್ಯತೆ. ಅವರೊಡನೆ ಕೂತು ಉಣ್ಣುವುದಷ್ಟೇ ಅಲ್ಲ, ಕೊಟ್ಟುಕೊಳ್ಳುವ ವ್ಯವಹಾರವನ್ನು ಮಾಡಬೇಕು. ಹಾಗಾದಾಗ ಮಾತ್ರ ನಾವೆಲ್ಲರೂ ಒಂದೇ ಅನ್ನುವ ಭಾವ ನಮ್ಮಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಅಂದರೆ ಇನ್ನೂ ಒಂದು ಶಿವಾಚಾರ ಬಹಳ ಪ್ರಮುಖವಾದ ಅಂದರೆ, ಒಮ್ಮೆ ಶಿವದೀಕ್ಷೆಯಾದ ಬಳಿಕ ಅಥವಾ ಬಸವ ದೀಕ್ಷೆಯಾದ ಬಳಿಕ ನಾವೆಲ್ಲರೂ ಒಂದೇ, ಎಲ್ಲ ರೀತಿಯಲ್ಲೂ ಕೂಡ ಒಂದೇ ಅಂದಾಗ ನಮ್ಮಲ್ಲಿ ಯಾವುದೇ ರೀತಿಯ ಕೊಟ್ಟುಕೊಳ್ಳುವ ವ್ಯವಹಾರಕ್ಕೂ ಕೂಡ ನಾವು ಹಿಂಜರಿಯುವಂತಿಲ್ಲ. ಜೊತೆಗೆ ನಾವು ಏನು ಹಿಂದಿನ ಜಾತಿ ಅಂತ ಏನಿತ್ತೋ ಅದನ್ನು ಕೂಡ ಹರಿಸುವಂತಿಲ್ಲ. ಅದಕ್ಕೆ ಬಸವಣ್ಣನವರು ಹೇಳ್ತಾರೆ, ಶೆಟ್ಟಿ ಎಂಬನೆ ಸಿರಿಯಾಳನ, ಮಾದಾರನೆಂಬನೆ ಚೆನ್ನಯ್ಯನ, ಡೋಹಾರನೆಂಬನೆ ಕಕ್ಕಯ್ಯನ, ಆನು ಆರುವನೆಂದರೆ ಕೂಡಲ ಸಂಗಮ ದೇವ ನಗುವನಯ್ಯ ಅಂತ ಹೇಳ್ತಾರೆ. ಅಂದರೆ ಅವ್ರನ್ನೆಲ್ಲ ನಾನು ಆ ಜಾತಿ ಈ ಜಾತಿ ಅಂತ ಹೇಳೋಕ್ಕಾಗುತ್ತೇನಪ್ಪ? ಯಾಕಂದರೆ ಅವರೆಲ್ಲ ಶಿವನ ಸ್ವರೂಪಿಗಳು, ಶಿವನನ್ನು ಕಂಡಂಥವ್ರು, ಶಿವನ ಸ್ವರೂಪಿಯಾಗಿ ನನಗೆ ಕಾಣ್ತಾ ಇದ್ದಾರೆ. ಅವರನ್ನು ನಾನು ಆ ಜಾತಿ ಈ ಜಾತಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವುದರ ಮೂಲಕ ಬಹಳ ಚೆನ್ನಾಗಿ ನಾವೆಲ್ಲರೂ ಒಂದೇ ಅನ್ನುವ ತತ್ವವನ್ನು ಶಿವಾಚಾರದಲ್ಲಿ ಸಾರ್ತಾರೆ. ಅದಕ್ಕೆ ಇನ್ನೊಂದು ಕಲಬುರ್ಗಿಯ ಶರಣರು ಇದ್ದಾರೆ, ಷಣ್ಮುಖ ಸ್ವಾಮಿಗಳು ಅಂತ. ಅವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಅವ್ರ ಜೊತೆಗೆ ಹೆಂಗೆ ನಾವು ಇರಬೇಕು, ಆತ್ಮೀಯವಾಗಿರಬೇಕು, ಬರೀ ಮಾತಾಡೋದು ಕೂತ್ಕೊಳ್ಳೋದು ತಿನ್ನೋದಲ್ಲ, ಅವರೊಂದಿಗೆ ಎಂತಹ ಬಾಂಧವ್ಯ ಇರಬೇಕು, ನಾವೆಲ್ಲರೂ ಒಂದೇ ಹೆಂಗಿರ್ಬೇಕು ಅನ್ನೋದಕ್ಕೆ ಹೇಳ್ತಾರೆ. ಮಾದಾರ ಚೆನ್ನಯ್ಯನ ಬಾಯ ತಾಂಬೂಲವ ಮೆಲ್ಲುವೆ ಅಂತ ಹೇಳ್ತಾರೆ. ಅಂದರೆ ನಾವು ಬೇರೆ ಯಾರೋ ಬಾಯಿ ತಾಂಬೂಲ ಮೆಲ್ಲೋದಕ್ಕೆ ಸಾಧ್ಯ ಇದೆಯಾ? ಏನೋ ಪರಿಚಯ ಇಲ್ದಾರ. ಅಂದರೆ ನಮಗೆ ಆತ್ಮೀಯತೆ ಇರಬೇಕು. ನಮಗೆ ತಂದೆ ತಾಯಿ, ಅಕ್ಕ, ಅಣ್ಣ, ತಮ್ಮ, ತಂಗಿ, ಗಂಡ, ಮಕ್ಕಳು, ಇವ್ರ ಬಾಯಿಗಳದ್ದು ಏನಾದರೂ ನಮಗೆ ತಾಂಬೂಲ ಕೊಟ್ಟರೆ ನಾವು ತಿನ್ಬೋದೇ ವಿನಃ ಬೇರೆಯವರಿಗೆ ತಿನ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಅಂಥ ಆತ್ಮೀಯತೆ ನಾವೆಲ್ಲ ಶಿವ ಭಕ್ತರು, ಶಿವ ಶರಣರು ಅಂತ ಆದಾಗ ನಮ್ಮ ಆತ್ಮೀಯತೆ ಆ ರೀತಿಯಲ್ಲಿರಬೇಕು. ಡೋಹಾರ ಕಕ್ಕಯ್ಯನು ಊಟ ಮಾಡ್ತಾಯಿದ್ರೆ ಅವ್ರ ತಟ್ಟೆಯಲ್ಲಿ ಹೋಗಿ ನಾನು ಕುತ್ಕೊಂಡು ತಿಂತೀನಿ ಅಂತ ಹೇಳ್ತಾರೆ ಷಣ್ಮುಖ ಸ್ವಾಮಿಗಳು. ಅಂದರೆ ನಮ್ಮೆಲ್ಲರಲ್ಲಿ ಆತ್ಮೀಯತೆ ಹೇಗಿರಬೇಕು, ಒಂದು ಕುಟುಂಬದವರಾಗಿ ನಾವು ಹೇಗಿರ್ತೀವಿ ಆ ರೀತಿಯಾಗಿ ನಮ್ಮ ಸಂಬಂಧಗಳು ಕೂಡ ಹಾಗೆ ಇರಬೇಕು. ನಮ್ಮ ಹೆಣ್ಣನ್ನು ಅವ್ರ ಮನೆಗೆ ಕೊಡೋದು, ಅವ್ರ ಹೆಣ್ಣನ್ನು ನಮ್ಮ ಮನೆ ತಗೊಳ್ಳೋದು, ಹೀಗೆ ಕೊಟ್ಟುಕೊಳ್ಳುವ ವ್ಯವಹಾರವನ್ನು ಮಾಡೋದರ ಮೂಲಕ ಎಲ್ಲ ರೀತಿಯಲ್ಲೂ ಕೂಡ ನಾವು ಒಂದೇ ಆಗಿ ನಾವು ಅತ್ಯಂತ ಮಾನವೀಯತೆಯಿಂದ ಬದುಕದೆ ಒಂದು ಈ ಶರಣ ತತ್ವದ ಪ್ರಮುಖವಾದಂಥ ಉದ್ದೇಶ. ಎಲ್ಲರೂ ಮಾನವೀಯತೆಯಿಂದ ಬದುಕಿದರೆ ಅದೇ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅಂತ ಎಲ್ಲ ಶರಣರು ಕೂಡ ತಮ್ಮ ವಚನಗಳಲ್ಲಿ ಸಾರಿ ಹೇಳಿದ್ದಾರೆ. ಅದಕ್ಕೆ ಇನ್ನೊಂದು ಮಾತು ಏನು ಅಂದರೆ, ಶಿವಾಚಾರವನ್ನು ಮಾಡಬೇಕು ಅಂದರೆ ನಮ್ಮಲ್ಲಿರುವಂತಹ ಸ್ವಾರ್ಥ, ದುರಾಸೆ, ಮೋಹ, ಮದ, ಮತ್ಸರ, ಏನು ಹರಿಷಡ್ವರ್ಗಗಳಿದಾವಲ್ಲ, ಇವೆಲ್ಲವನ್ನು ಬಿಟ್ಟಾಗ ಏನು ಬದುಕಿಗೆ ನಾವು ಈ ಬದುಕಿಗೆ ಬಂದಿದ್ದೀವಿ, ಈ ಬದುಕನ್ನು ನಾವು ಅನುಭವಿಸ್ಬೇಕು. ಅಂದರೆ ಈ ದುರಾಸೆಯನ್ನು ಬಿಟ್ಟಾಗ
ನಮಗೆ ಈ ಬದುಕನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ದುರಾಸೆ ಅಂತ ನಮ್ಮ ತಲೆಯಲ್ಲಿ ಇದ್ದಾಗ ನಿಜಕ್ಕೂ ನಾವು ಪ್ರತಿ ಕ್ಷಣವೂ ಕೂಡ ನಾವು ನಮ್ಮ ಜೀವನದ ಒಂದು ಸೆಕೆಂಡನ್ನು ಕೂಡ ನಾವು ಅನುಭವಿಸೋದಕ್ಕೆ ಸಾಧ್ಯ ಆಗಲ್ಲ. ಯಾಕಂದರೆ ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಒಂದು ಮಾಡಿದರೆ ಮತ್ತೊಂದು ಮಾಡಿದರೆ ಮಗದೊಂದು, ಹೀಗೆ ಆಸೆಗಳ ಬೆನ್ನತ್ತಿ ಹೋಗದೆ ನೆಮ್ಮದಿಗಾಗಿ ನಾವೇನು ಇವತ್ತೇ ತಿಂದಿದ್ರೂ ಪರವಾಗಿಲ್ಲ, ನೆಮ್ಮದಿಯಾಗಿ ಬದುಕುವಂತಹ ಒಂದು ನಡೆ ನುಡಿ ಒಂದಾದ ಆಚಾರ ಶಿವಾಚಾರ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಶರಣಾರ್ಥಿಗಳು.